ಹೋಗಿದ್ರಿ ಇಷ್ಟ ದಿನ ನನಗ್ ನೋಡಕ್ಕೆ ಬರ್ಲಿಲ್ಲ. ಒಂದ್ ಮಾತು ಹೇಳ್ದೆ. ಯಾಕೆ ನನ್ ಕೋಪನ? ರಾಧಿಕಾ, ಏನ್ ಮಾತು ಅಂತ ಆಡ್ತಿದ್ಯಾ? ಈ ನಿನ್ ಪರಿಶುದ್ಧವಾದ ಪ್ರೀತಿ ಮೇಲೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ಈ ರಾಧೆನ್ ಬಿಟ್ಟು ಈ ಕೃಷ್ಣನಿಗಿರಕ್ಕಾಗಲ್ಲ. ಯಾಕೆ ನನ್ನನ್ನು ದೂರ ಮಾಡಿದ್ರಿ? ನಾಳೆ ನಿಮ್ ಅರ್ಧಾಂಗಿಯಾಗಿ ಬದುಕೊಳ್ಳ ನಾನು. ಒಂದ್ ಮಾತು ಹೇಳ್ದೆ. ಕ್ಷಮಿಸು ರಾಧಿಕಾ, ನಿನ್ನನ್ನು ಅರ್ಧಾಂಗಿಯಾಗಿ ಪಡ್ಕೊಳ್ಳೋದಕ್ಕೇನೆ ನಿನ್ನಿಂದ ದೂರ ಹೋಗಿದ್ದು. ಈಗ ನಮ್ಮನ್ನ ಯಾವುದೇ ಜಾತಿ ಧರ್ಮ ಬೇರೆ ಮಾಡಲ್ಲ. ಎಲ್ಲಿ ನಾನು ಇದನ್ನೆಲ್ಲ ನಿನ್ನ ಹತ್ರ ಹೇಳಿದ್ರೆ ನಿನ್ನನ್ನು ಹೊರಡೋಕ್ ಬಿಡಲ್ಲ ಅಂತ ನಾನು ಹೇಳಲಿಲ್ಲ ರಾಧಿಕಾ. ಆದ್ರೆ ರಾಧಿಕಾ, ಏನಿದ್ ನಿನ್ನ ಅವಸ್ಥೆ? ಕೊನೆಗೂ ಆ ಕೃಷ್ಣ ನನ್ನ ದುಃಖನ ಅರ್ಥ ಮಾಡ್ಕೊಂಡ. ನಾನಿರೋ ಅಲ್ಲಿಗೆ ವಾಪಸ್ ಕಳಿಸ್ದ. ಅಕಸ್ಮಾತ್ ನೀವೇನಾದ್ರೂ ಇಲ್ಲಿ ಬರ್ದೇ ಹೋಗಿದ್ದೆ ರಾಧಿಕಾ, ನಾನು ನಿನ್ ಜೊತೆ 4 ದಿನ ಇಲ್ಲ ಅಂತ ಈ ಅವಸ್ಥೆ ಮಾಡ್ಕೊಂಡಿದ್ದೀಯ? ನಿನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ ಹೇಳು? ನಿನಗೆ ನೀನೇ ಶಿಕ್ಷೆ ಕೊಟ್ಕೋತಾ ಇದೀಯ. ಶಿಕ್ಷೆ ಅನುಭವಿಸ್ಬೇಕಾಗಿರೋನು ನಾನು. ನನ್ನ ದಯವಿಟ್ಟು ಕ್ಷಮಿಸು ರಾಧಿಕಾ. ನಾನು ನಿನಗೆ ಹೇಳೋಗ್ಬೇಕಾಗಿತ್ತು. ಇಲ್ಲ, ನಾನು ಯಾವ ಶಿಕ್ಷೆನೂ ಅನುಭವಿಸ್ತಿಲ್ಲ. ನಿಮ್ಗೇನು ತೊಂದರೆ ಆಗದೆ ಇರ್ಲಿ ಅಂತ ನಾನು ವ್ರತ ಮಾಡ್ತಿದ್ದೆ. ನಿಮ್ಗೇನಾದ್ರೂ ಆದ್ರೆ ಈ ಜೀವಕ್ಕೆ ಬದುಕೋ ಶಕ್ತಿ ಇಲ್ಲ. ಖಂಡಿತ ನಾನು ಬದುಕಲ್ಲ. ನೀನೇನ್ ಅನ್ಕೊಂಡಿದ್ಯಾ ನಾನ್ ಬದುಕ್ತೀನ? ನಾನು ಇಲ್ಲಿವರೆಗೂ ಬದುಕಿರೋದೆ ನಿನ್ ಪ್ರೀತಿಯಿಂದ ರಾಧಿಕಾ. ನಿನ್ ಪ್ರೀತಿನೇ ನಾನು ಇಲ್ಲಿವರೆಗೂ ತಂದಿರೋದು. ಈ ಕೃಷ್ಣನ್ ಮುಂದೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನೇನು ಯಾವತ್ತೂ ಬಿಟ್ಟು ಹೋಗಲ್ಲ. ಆದ್ರೆ ರಾಧಿಕಾ, ನೀನ್ ಈ ಅವಸ್ಥೆಯಲ್ಲಿ ನೋಡಕ್ ಆಗ್ತಾ ಇಲ್ಲ. ಬಾ. ಇಷ್ಟು ದಿನ ನನ್ನಿಂದ ದೂರ ಆಗಿದ್ದು ನನ್ನವರು ಹೊಸ ಮನುಷ್ಯರಾಗಿ ನನ್ನ ಹತ್ರ ವಾಪಸ್ ಬಂದಿದ್ದಾರೆ. ನಾನು ಅವರನ್ನ ಒಪ್ಕೊಂಡಿದ್ದೀನಿ. ಅವ್ರಿಗೂ ಕೂಡ ನಾನು ಒಪ್ಪಿಗೆ. ಈಗ ನಮಗ್ ಬೇಕಾಗಿರೋದು ಅವನೊಪ್ಪಿಗೆ. ಅಳಿಯದ್ರೆ
ಮಾಡ್ದವನಲ್ಲ. ಅಲ್ವೋ, ಈ ಗರ್ಲ್ ಫ್ರೆಂಡ್ ಬಿಟ್ಟು ಹೋಗಕ್ ನಿನಗ್ ಮನ್ಸಾದ್ರೂ ಹೇಗ್ ಬಂತೋ, ಹೇಗ್ ಬಂತೋ, ಹೇಗ್ ಬಂತೋ? ಏನಾದ್ರೂ ಮಾತಾಡೋ. ಹೇಗಿದೆಯಾ ವಿಶು? ವಿಶು, ನನ್ನ ಕ್ಷಮಿಸ್ಬಿಡಪ್ಪ. ನೀನ್ ರಾಧಿಕನ್ ಮದ್ವೆ ಆಗೋದ್ ಬೇಡ ಅಂತ ಹೇಳಿದಕ್ ತಾನೆ ಈ ನಿನ್ ತಾಯಿನ ದೂರ ಮಾಡಿ ನೀನ್ ಹೋಗಿದ್ದು. ನನ್ನ ಕ್ಷಮಿಸ್ಬಿಡಪ್ಪ. ಇನ್ಯಾವತ್ತು ನಾನು ಆ ರೀತಿ ಹೇಳಲ್ಲ ಕಣೋ. ನಿಮ್ಮಿಬ್ರು ನಿಷ್ಕಲ್ಮಶೋದ ಪ್ರೀತಿಗೆ ನಾನು ಅಡ್ಡ ಬರಲ್ಲ. ನೀನ್ ರಾಧಿಕನೇ ಮದ್ವೆ ಆಗು, ನಾನ್ ಬೇಡ ಅನ್ನಲ್ಲ ಕಣೋ. ಬೇಡ ಅನ್ನಲ್ಲ. ಒಂದು ಮಾತು ನಮಗ್ ಹೇಳ್ಬಿಟ್ಟು ಹೋಗ್ಬೋದಾಗಿತ್ತು ತಾನೆ. ಅಮ್ಮ, ಬೇಜಾರು ಮಾಡ್ಕೋಬೇಡಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಅವತ್ತು ನಾನು ನಿನಗೆ ಹೇಳೋಗ್ಬೇಕಾಗಿತ್ತು. ಅವತ್ತು ನಾನು ಬೇಜಾರಲ್ಲಿದ್ದಿದ್ದು ನಿಜ. ಆದ್ರೆ ಅವತ್ತು ನಾನು ಕಾರ್ನಲ್ಲಿ ಹೋಗುವಾಗ ಕರ್ತವ್ಯದ ಕರೆ ಬಂತು. ಧರ್ಮಾಧಿಕಾರಿಯಾಗಿ ಧರ್ಮದ ರಕ್ಷಣೆಗೆ ಹೋಗಿದ್ದೆ. ನಾನು ಹೋಗೋದು ಸ್ವಲ್ಪ ತಡ ಆಗಿದ್ರು ಕೂಡ ದೊಡ್ಡ ಅನಾಹುತನೇ ಆಗಿರ್ತಿತ್ತು. ಆದ್ರೆ ಏನೂ ಆಗ್ಲಿಲ್ಲ. ನಡೆದ ವಿಚಾರನ ಸಮಯ ಸಂದರ್ಭ ನೋಡಿ ನಾನು ನಿಮ್ಮೆಲ್ರಿಗೂ ಹೇಳ್ತೀನಿ. ಅಮ್ಮ, ನನ್ನ ಸ್ಥಾನದಲ್ಲಿ ಅಪ್ಪ ಇದ್ದಿದ್ರು ಇದನ್ನೇ ಮಾಡ್ತಾ ಇದ್ರು. ಧರ್ಮಾಧಿಕಾರಿಯಾಗಿ ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ. ವಿಶು, ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ ನಿಂಗೆ? ಸರಿ, ನನ್ ಬಿಡು. ಅಲ್ಲ, ಆ ಮಗು ಮುಖ ನೋಡು. ಇಷ್ಟು ಚಿಕ್ಕ ವಯಸ್ಸಲ್ಲೇ ನಿನಗೋಸ್ಕರ, ನಿನ್ ಪ್ರೀತಿಗೋಸ್ಕರ ಅನ್ನ ನೀರು ಇಲ್ದೆ ಉಪವಾಸ ಮಾಡಿದಾಳಲ್ಲೋ. ಅವಳ ಹತ್ರನಾದ್ರೂ ಒಂದು ಮಾತು ಹೇಳಿ ಹೋಗ್ಬೋದಾಗಿತ್ತಲ್ಲ ನೀನು. ವಿಶು, ದಯವಿಟ್ಟು ನನ್ ಮಾತನ್ನ ಮನ್ಸ್ಗೆ ಹಚ್ಕೋಬೇಡ ಕಣೋ. ಅವತ್ತು ಯಾರ್ದೋ ಮಾತು ಕೇಳಿ ನಿನಗ್ ಬೇಜಾರಾಗೋ ತರ ಮಾತಾಡ್ಬಿಟ್ಟೆ. ಆದ್ರೆ ನಿನ್ ಮನೆಗ್ ಬರ್ದೇ ಇದ್ದಾಗ ನಾನು ಎಷ್ಟು ಸಂಕಟ ಪಟ್ಟಿದ್ದೀನಿ ಗೊತ್ತಾ? ಆದ್ರೆ ನೀ ನಿಮ್ ತಂದೆ ಪ್ರತಿಷ್ಠೆ ಉಳ್ಸಕ್ ಹೋಗಿದ್ಯಾ ಅಂತ ಕೇಳಿ ತುಂಬಾ ಹೆಮ್ಮೆ ಅನ್ಸ್ತು ಕಣೋ, ತುಂಬಾ ಹೆಮ್ಮೆ ಅನ್ಸ್ತು. ಅಲ್ಲಿ ಹತ್ರ ವಾಪಸ್ ಬಂದ್ರಲ್ವಾ, ನನಗಂತೂ ತುಂಬಾ ಸಂತೋಷ ಆಯ್ತು ತಾಯಿ. ಅವರು ಸರಿಯಾದ ಸಮಯಕ್ಕೆ ಬಂದು ನನ್ನ ಮಗಳನ್ನು ಉಳಿಸ್ಕೊಡದೆ ಇದ್ದಿದ್ರೆ ನಾನು ಅವಳು ಮುಖ ನೋಡ್ತೀನೋ ಇಲ್ವೋ ಅನ್ಕೊಂಡ್ಬಿಟ್ಟಿದ್ದೆ. ಅಂದ್ರೆ
ನಿಮಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ, ನೀವು ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಈ ನನ್ನ ಕಂದ ಅನ್ನ ನೀರು ಕೂಡ ಮುಟ್ಟಿಲ್ಲ. ನನ್ನ ಮಗಳನ್ನ ಉಳಿಸ್ಕೊಟ್ಟ ದೇವರು ನೀವು. ಮಾವ, ಇಲ್ಲಿವರೆಗೂ ರಾಧಿಕಾನ ಮದುವೆ ಆಗೋದಕ್ಕೆ ಅವಳ ಜಾತಿ ಕುಲ ಅಡ್ಡಿ ಆಗ್ತಿತ್ತು. ಆದ್ರೆ ನಾನು ವಾಪಸ್ ಬರುವಾಗ ನಮ್ಮ ಟ್ರಸ್ಟಿನ ಗುರೂಜಿನ ಭೇಟಿ ಮಾಡಿದೆ. ಅವ್ರ ಹತ್ರ ನಮ್ಮ ಎಲ್ಲ ಸಮಸ್ಯೆನೂ ಹೇಳ್ಕೊಂಡೆ. ಅದಕ್ಕೆ ಅವ್ರು ಹೇಳಿದ್ರು, ಶಾಸ್ತ್ರಿಗಳು ರಾಧಿಕಾನ ಶಾಸ್ತ್ರೋಕ್ತವಾಗಿ ದತ್ತು ತಗೊಂಡು ನಿಮಗೆ ಧಾರೆ ಎರೆದು ಕೊಟ್ರೆ ಮುಂದೆ ನಿಮಗೆ ಹುಟ್ಟೋ ಮಗು ಧರ್ಮಾಧಿಕಾರಿ ಆಗ್ಬೋದು ಅಂತ ಪರಿಹಾರ ಹೇಳಿದ್ದಾರೆ. ನೀವೇನು ಚಿಂತೆ ಮಾಡಬೇಡಿ ಮಾವ. ರುಕ್ಕು, ನಿನಗೀಗ್ಲಾರ್ದು ಸಮಾಧಾನ ಆಯ್ತು ತಾನೆ? ನೆಮ್ಮದಿಯಿಂದ ಈ ಮದ್ವೆಗೆ ಒಪ್ಪಿಗೆ ಕೊಡ್ತೀಯಾ? ಹಬ್ಬ ದೇವ್ರೆ, ನಾನು ಈಗ್ಲೇ ನಿನಗೆ ತುಪ್ಪ ದೀಪ ಹಚ್ತೀನಿ. ನನ್ ಮೊಮ್ಮಗ ಮನೆಗೆ ಬರೋ ಹಾಗೆ ಮಾಡ್ದೆ, ಮದ್ವೆಗಿದ್ದ ಸಮಸ್ಯೆನೂ ಪರಿಹಾರ ಮಾಡ್ದೆ. ಶಾಸ್ತ್ರಿಗಳೇ, ನೀವು ನಾಳೆನೇ ನಮ್ಮ ಮನೆಗೆ ಬನ್ನಿ, ಲಗ್ನ ಪತ್ರಿಕೆ ಶಾಸ್ತ್ರನ ಮುಗಿಸ್ಬಿಡೋಣ. ಇನ್ ತಡ ಮಾಡಿದ್ರೆ ಆ ದೇವ್ರು ಕೂಡ ಮೆಚ್ಚಲ್ಲ. ಖಂಡಿತ ಆಗ್ಲಮ್ಮ.